ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ದೀರಲ್ಲ, ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಈ ವ್ಲಾಗು ನಾನು ನಮ್ಮ ಮನೆಯಿಂದ ಮೈಸೂರಿಗೆ ಹೋಗ್ತಾ ಇದ್ದೆ. ಲಾಸ್ಟ್ ವ್ಲಾಗಲ್ಲೇ ನಾನು ಹೇಳಿದ್ದೆ ಅಲ್ವಾ, ಒಂದು ಟ್ರಿಪ್ ಇದೆ, ಟ್ರಿಪ್ಪಿಗೆ ಹೋಗ್ತಿದ್ದೀವಿ ನೆಕ್ಸ್ಟ್, ಆ ವ್ಲಾಗ್ಸ್ ಎಲ್ಲ ಬರುತ್ತೆ ಅಂತ. ಅದೇ ವ್ಲಾಗು. ಆ್ಯಂಡ್ ಆನ್ ದ ವೇ ಹುಣಸೂರಲ್ಲಿ ನನ್ನ ತಮ್ಮ ಕೂಡ ಬಸ್ ಹತ್ಕೊಂಡು ಅವನ ಜೊತೆ ನಾನಿಲ್ಲಿ ಸ್ವಲ್ಪ ಶಾಪಿಂಗ್ ಕೆಲಸ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸೋಣ ಅಂತ ಹೋದೆ. ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಆ್ಯಂಡ್ ಇಲ್ಲಿ ನಾನು ಬಂದಿದ್ದು ಸ್ಯಾಟರ್ಡೆ, ಶನಿವಾರ ಅಲ್ಲ, ಶುಕ್ರವಾರ ಮಧ್ಯಾಹ್ನ ನಂಗೆ ಮನೆಯಿಂದ ಹೊರಟು ಬಂದೆ. ಬರೋಷ್ಟರಲ್ಲೇ 4 ಗಂಟೆ ಆಗಿತ್ತು. ಅದಾದಮೇಲೆ ಶಾಪಿಂಗ್ ಅಂತೆಲ್ಲ ಹೋಗಿ ಬಂದು ಮಲಗಲೇ ಇಲ್ಲ. ನೈಟೆಲ್ಲ ಅದು ಇದು ಅಂತ ಕೆಲಸಗಳೇ ಆಗೋಯಿತು. ಅದಾದಮೇಲೆ ಇಲ್ಲಿ ಬೆಳಗ್ಗೆನೇ ಒಂದು 6:30 ಹಂಗೆ ಹೊರಟ್ಬಿಡೋಣ ಅಂತ ಹೇಳಿಬಿಟ್ಟು ಟಿ ಟಿ ಬಂದಿತ್ತು ಮನೆ ಹತ್ರ. ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಫಸ್ಟು ಪೂಜೆ ಮಾಡ್ತಿದ್ದೀನಿ. ಯಾವುದೇ ಕೆಲಸ ಆದರೂ ಅಷ್ಟೇ ಅಲ್ವಾ, ದೇವರಿಗೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಮಾಡಿ ನಾವು ಆ ಕೆಲಸನ ಸ್ಟಾರ್ಟ್ ಮಾಡಿದ್ರೆ, ದೇವರೇ ನೀನೇ ನೋಡ್ಕೊ, ನಿನ್ನನ್ನು ನಂಬಿ ಹೋಗ್ತಿದ್ದೀವಿ, ನಾವು ಸೇಫಾಗಿ ಹೋಗಿ ವಾಪಸ್ ಬರೋ ಥರ ಮಾಡೋ ಜವಾಬ್ದಾರಿ ನಿಂದು ಅಂತೆಲ್ಲ ಕೇಳ್ಕೊತ ಎಲ್ಲರೂ ಇಲ್ಲಿ ಪೂಜೆನ ನಾನು ಸ್ಟಾರ್ಟ್ ಮಾಡಿದೆ ಫಸ್ಟು. ಆ್ಯಂಡ್ ಎಲ್ಲರೂ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಿದ್ರು. ಇಲ್ಲಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ನನ್ನ ಫ್ಯಾಮಿಲಿಯವರೇ. ನನ್ನ ತಮ್ಮ ಮಿಸ್ಸಿಂಗು, ಅವ್ನು ಬರಲಿಲ್ಲ, ಅವ್ನು ಶಾಪ್ ಓಪನ್ ಮಾಡೋದಿತ್ತು. ಮಾವ ಅವನಿಬ್ಬರು ಬರಲಿಲ್ಲ, ಕ್ಯಾನ್ಸಲ್ ಮಾಡಿಕೊಂಡ್ರು ಅವರು, ನಾವು ಬರೋಲ್ಲ ಅಂತ ಹೇಳಿಬಿಟ್ಟು. ಹಾಗಾಗಿ ಅವರಿಬ್ಬರು ಮಿಸ್ ಆದರು ಈ ವ್ಲಾಗಲ್ಲಿ. ಒಬ್ಬೊಬ್ಬರ ಹಾಗೆ ಬರ್ತಿದ್ದಾರೆ. ಇಲ್ಲ ನನ್ನ ತಮ್ಮಂದಿರಿಬ್ಬರು ಕೂಡ ಬಂದರು. ಆಮೇಲೆ ನಾನು ಇನ್ನೊಬ್ಬ ತಮ್ಮ ಇದ್ದಾನಲ್ಲ, ಅವ್ನ ಫ್ರೆಂಡ್ ಕಿರಣ ಅಂತ, ಅವನನ್ನು ಕರ್ಕೊಂಡೋಗಿದ್ವಿ. ನಮ್ಮ ಅತ್ತೆ ಫ್ರೆಂಡ್ ಇದ್ದಾರೆ, ಅವರನ್ನು ಕರ್ಕೊಂಡೋಗಿದ್ವಿ. ನಮ್ಮ ಚಿಕ್ಕಮ್ಮ ಅವ್ರ ಅತ್ತೆ, ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು, ನಮ್ಮಮ್ಮ, ಇಷ್ಟು ಜನ, ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ ಎಲ್ಲರೂ ಹೋಗಿದ್ವಿ. ಆ್ಯಂಡ್ ಇದೇನಪ್ಪ ಅಂತಂದರೆ, ನನಗೆ ಬುದ್ಧಿ ಬಂದಿರೋ ಪ್ರಕಾರ ಇದೇ ನನ್ನ ಫ್ಯಾಮಿಲಿ ಫಸ್ಟ್ ಟ್ರಿಪ್ ಅಂತ ಹೇಳ್ಬೋದು. ಹೌದು, ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗಲೂ ನಾವೆಲ್ಲೂ ಹೋಗಿಲ್ಲ ಈ ಥರ. ಆ್ಯಂಡ್ ಈ ಥರ ಎಲ್ಲ ಹೋಗ್ತಿರೋದು, ಲಾಂಗ್ ಜರ್ನಿ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ಇದಂತೂ ಒಳ್ಳೆ ಮೆಮೊರಿಯಾಗಿ ನಮಗೆ ಉಳ್ಕೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೇ ಥರ ಕೂಡ ಆಯಿತು. ನಮಗೆ ತುಂಬ ಪಾಠನ ಕಲಿಸ್ಕೊಟ್ಟು ಈ ಟ್ರಿಪ್ಪು. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಇದೆ, ನಾವು ಹೋಗಿದ್ವಿ, ಎಷ್ಟು ಖುಷಿಯಾಗಿದ್ವಿ, ಅದೇ ಥರ ಸ್ವಲ್ಪ ಬೇಜಾರು ಮಾಡ್ಕೊಂಡ್ವಿ, ಜಗಳನೂ ಮಾಡ್ಕೊಂಡ್ವಿ. ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ಎಲ್ಲ ಮತ್ತೆ ಖುಷಿಯಾಗಿ ನಕ್ಕೊಂಡು ಕುಣ್ಕೊಂಡು ಹಾಡು ಹೇಳ್ಕೊಂಡು ಎಲ್ಲ ಬರೋ ಥರ ಆಯಿತು. ಎಲ್ಲ ಗಾಡಿ ಹತ್ಕೊಂಡು ಓಡೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹೊರಟಿದ್ದೀವಿ ಕೂಡ. ನೋಡ್ತಿರ್ಬೋದು ಸ್ವಲ್ಪ ಜಾಗ, ಇಬ್ಬರು ಕ್ಯಾಂಡಿಡೇಟ್ಸು ಜಾಸ್ತಿ ಆಗೋದ್ರು, ಹಾಗಾಗಿ ಸ್ಪೇಸ್ ಕೂಡ ಆ ಕಡೆ ಈ ಕಡೆ ಆಯಿತು. ಬಟ್ ನಾವುಗಳೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋದ್ವಿ. ಆ್ಯಂಡ್ ಮನೆಯಿಂದ ಹೊರಡೋಷ್ಟರಲ್ಲೇ 6:30 ಅಂದ್ಕೊಳ್ಳಿ. ಪೂಜೆ ಎಲ್ಲ ಮುಗಿಸಿ ನಾನು ಹೊರಡೋಷ್ಟರಲ್ಲಿ ಆಲ್ಮೋಸ್ಟ್ 7 ಆಗಿತ್ತು. ಎಲ್ಲರೂ ಆರಾಮಾಗಿ ಕೂತಿದ್ರು. ಒಂದು ಕಡೆಯಿಂದ ನಾನು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಯಾಪ್ಚರ್ ಮಾಡ್ಕೊತಿದ್ದೀವಿ. ಒಂದು ಹಾಫ್ ಆನ್ ಅವರ್ ಕೂತಿದ್ವಿ ಅಷ್ಟೇ, ಸುಮ್ಮನೆ ಹೋಗಲಿ ಸ್ವಲ್ಪ ದೂರ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಡ್ಯಾನ್ಸು ಅಂದ್ಕೊಂಡು, ಏನು ಹಿಂಗೆ ಕೂತಿದ್ದೀರಾ ಬೇಜಾರು ಮಾಡಿಕೊಂಡು, ಯಾಕೆ ಯಾರಿಗೂ ಬರೋಕ್ಕೆ ಮನಸ್ಸಿಲ್ವಾ, ವಾಪಸ್ ಹೋಗ್ಬಿಡೋಣ ಅಂತೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲಿಂದ ಇಲ್ಲ, ಎಲ್ರಿಗೂ ಜೋಶ್ ಬರಲಿ ಅಂತ ಹೇಳ್ಬಿಟ್ಟು ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ಕೊತ ಎಂಜಾಯ್ ಮಾಡಿದ್ವೋ ಬಿಟ್ವೋ, ಬಟ್ ನನ್ನ ಮಗಳು ಮಾತ್ರ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ಲು. ಅವಳಿಗೂ ಈ ಥರ ಎಲ್ಲ ಲಾಂಗ್ ಟ್ರಿಪ್ಪು ಮತ್ತು ಈ ಥರ ನನ್ನ ಫ್ಯಾಮಿಲಿ ಜೊತೆ ಅವಳು ಹೋಗಿದ್ದು ಫಸ್ಟ್ ಟೈಮು. ಅವಳಿಗೆ ಇವ್ರು
ನೋಡಿದ್ರಲ್ವಾ ಎಲ್ಲರೂ ಎಷ್ಟೊಂದು ಎಂಜಾಯ್ ಮಾಡಿದ್ವಿ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗಿ. ನಮ್ಮಮ್ಮ ಕೂಡ ಲೈಫಲ್ಲಿ ಫಸ್ಟ್ ಟೈಮು ನಮ್ಮಮ್ಮನೂ ಲೈಫಲ್ಲಿ ಫಸ್ಟ್ ಟೈಮ್ ಅಷ್ಟೊಂದೆಲ್ಲ ಎಂಜಾಯ್ ಮಾಡಿದ್ದು ಅನಿಸುತ್ತೆ. ನಮ್ಮಮ್ಮ ಯಾರ ಜೊತೆನೂ ಅಷ್ಟು ಓಪನ್ ಅಪ್ ಆಗಲ್ಲ, ಯಾವಾಗಲೂ ಬೈಕೊತ ಎಲ್ರಿಗೂ ಒಂಥರ ನಮ್ಮ ದೊಡ್ಡಮ್ಮ ಅಂದರೆ ಎಲ್ರಿಗೂ ಭಯ ಇಡ್ಸ್ಬಿಟ್ಟು ಫಸ್ಟು ಸ್ವಲ್ಪ ಕ್ಯಾಮ್ರಾ ಶೈ ಥರ ಫೀಲ್ ಮಾಡ್ತಿದ್ರು ಅವ್ರುಗಳು ಕೂಡ. ಮಾಡಲ್ಲ ಡ್ಯಾನ್ಸು, ವೀಡಿಯೋಸ್ ತೆಗಿಬೇಡ, ಆಫ್ ಮಾಡು, ಹಂಗೆ ಡ್ಯಾನ್ಸ್ ಮಾಡೋದ ಅಂತೆಲ್ಲ. ಬಟ್ ನಾನು ಬಿಡಬೇಕಲ್ಲ, ಇಲ್ಲ ಇದೆಲ್ಲ ಮೆಮೊರಿ ಇರುತ್ತೆ ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ನಾನು ಫೋರ್ಸ್ಫುಲಿ ಅವ್ರದ್ದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಹಿಂದೆ ಮುಂದೆ ಎಕ್ಸ್ಚೇಂಜ್ ಆದ್ವಿ ಎಲ್ಲ. ಹಂಗೆ ಹೋಗ್ಬೇಕಾದ್ರೆ ಮನೆಯಿಂದ ಉಪ್ಪಿಟ್ಟು ಮಾಡ್ಕೊಂಡು ತೊಗೊಂಡೋಗಿದ್ವಿ ಬಿಸಿಯಾಗಿ. ಒಂದು 8:30 ಅಷ್ಟರಲ್ಲೆಲ್ಲ ತಿಂಡಿನೇ ಮುಗಿಸ್ಬಿಟ್ವಿ. ತುಂಬ ಹೊಟ್ಟೆ ಹಸ್ವಾಗ್ತಿತ್ತಾ, ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ತುಂಬ ಹಸ್ವಾಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ತಿಂಡಿ ತಿನ್ಕೊಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ತಿಂಡಿ ತಿನ್ನೋಣ ಅಂತಿಲ್ಲಿ ಎಲ್ಲ ತೆಗೆದು ಕೆಳಗಡೆಗೆ ಇಡ್ತಾಯಿದ್ದೀನಿ ನಾನು. ನನ್ನ ಮಗಳು ಅವ್ರ ಅಪ್ಪನ ಜೊತೆ ನಿಂತ್ಕೊಂಡು ಫೋಟೋಸು ವೀಡಿಯೋಸ್ ಅಂತ ಅವಳು ಕ್ಯಾಪ್ಚರ್ ಮಾಡಿಸ್ಕೊತಿದ್ಲು. ಚೆನ್ನಾಗಿತ್ತು. ಹೋಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತಂದರೆ ತುಂಬ ಖುಷಿ ಆಯಿತು, ಮಜಾ ಕೂಡ ಮಾಡಿದ್ವಿ. ಫಸ್ಟ್ ಟ್ರಿಪ್ ಅಲ್ವಾ ಫ್ಯಾಮಿಲಿ ಜೊತೆ, ಆಬ್ವಿಯಸ್ಲಿ ಚೆನ್ನಾಗೇ ಇರುತ್ತೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಚೆನ್ನಾಗಿ ತಿಂದ್ವಿ, ಚೆನ್ನಾಗಿ ನಿದ್ದೆ ಬಂತು, ಮಲ್ಕೊಬಿಟ್ಟಿದ್ದೀವಿ. ನಿದ್ದೆ ಬಂದಿದ್ದ ತಕ್ಷಣ ಇದನ್ನೆಲ್ಲ ಯಾರು ಕ್ಯಾಪ್ಚರ್ ಮಾಡಿರೋದು? ನನ್ನ ತಮ್ಮ, ಅವನು ಕ್ಯಾಪ್ಚರ್ ಮಾಡಿದ್ದಾನೆ. ಆ್ಯಂಡ್ ಇಲ್ಲಿ ನನ್ನ ತಮ್ಮ ಕ್ಯಾಪ್ಚರ್ ಮಾಡಿದ್ದಾನೆ ನೋಡಿ. ನಮ್ಮ ಅತ್ತೆ ಅವ್ರ ಫ್ರೆಂಡ್ ಜೊತೆ ಹಂಗೆ ಸುಮ್ಮನೆ ಇದು ಮಾಡ್ತಿದ್ರು, ಸ್ಟೆಪ್ ಹಾಕ್ತಿದ್ರು ನನ್ನ ಮಗಳನ್ನೆಲ್ಲ ಎತ್ಕೊಂಡು. ಅದನ್ನೆಲ್ಲ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ತುಂಬ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಆ್ಯಂಡ್ ವ್ಲಾಗ್ ಮಾಡಬೇಕು ಅನ್ನೋದೇ ಕೆಲವೊಂದು ಕಡೆ ಎಲ್ಲ ಮರ್ತ್ಕೊಬಿಟ್ಟಿದ್ದೀನಿ. ನೆನಪಿಸ್ತಿದ್ರು ವ್ಲಾಗ್ ಮಾಡ್ತಿಲ್ವಾ, ವೀಡಿಯೋ ಮಾಡ್ತಿಲ್ವಾ ಅಂತ. ಆ ಥರ ಆಯಿತು. ತಿಂದು ಮಲ್ಕೊಂಡ್ವಿ. ಎದ್ದು ಮತ್ತೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮತ್ತೆ ಊಟಕ್ಕೆ ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಇಲ್ಲಿ ಊಟಕ್ಕೆ ಅಂದ್ಬಿಟ್ಟು ಏನದು ಅವರೆಕಾಳು ಬಾತ್ ಮಾಡ್ಕೊಂಡು ತೊಗೊಂಡೋಗಿದ್ವಿ. ಊಟ ಎಲ್ಲ ಮುಗಿಸಿ ಜ್ಯೂಸ್ ಕುಡಿತಿದ್ವಿ. ಜ್ಯೂಸ್ ಎಲ್ಲ ಕುಡ್ಕೊಂಡು ನಾನು ಊಟ ಮಾಡ್ತಿರೋದೆಲ್ಲ ಕ್ಯಾಪ್ಚರೇ ಮಾಡಿಲ್ಲ. ನಮ್ಮ ಅತ್ತೆ ಫಸ್ಟ್ ಊಟ ಮಾಡ್ತಿರೋದು ತಾನೇ ನೀನು ತೋರಿಸ್ಬೇಕು, ಊಟ ಎಲ್ಲ ತಿಂದು ಖಾಲಿ ಆದಮೇಲೆ ಇವಾಗ ವೀಡಿಯೋ ಮಾಡ್ತಿದ್ಯಲ್ಲ ಅಂತ ರೇಗಿಸ್ತಿದ್ರು ಅವರು. ಇರಲಿ ಬಿಡಿ ಅಂತ ನಾನು ಸುಮ್ಮನೆ ಆದೆ. ಹಂಗೆ ಅಲ್ಲಿ ಇನ್ನೇನು ಹತ್ತತ್ರ ಹೋಗ್ತಿದ್ವಿ ನಾವು. ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೇ ಹೇಳಲಿಲ್ಲ ಅಲ್ವಾ? ಹೌದು, ನಾವು ಇವತ್ತು ಸಿಗಂದೂರು ಚೌಡೇಶ್ವರಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅದು ನನ್ನ ಹಸ್ಬೆಂಡ್ಗೆ ತುಂಬ ವರ್ಷದಿಂದ ಅಂತಿದ್ರು ಅವರು, ಆ್ಯನಿವರ್ಸರಿಗೆ ಹೋಗೋಣ, ಬರ್ಡೇಗೆ ಹೋಗೋಣ, ಅವಾಗ ಹೋಗೋಣ, ಇವಾಗ ಹೋಗೋಣ ಅಂತೆಲ್ಲ ಅಂತಿದ್ರು. ಬಟ್ ಹೋಗೋಕ್ಕೆ ಆಗಿರಲಿಲ್ಲ. ಈ ಸಲ ಸುಮ್ಮನೆ ನಮ್ಮ ಅತ್ತೆ ಬಂದಿದ್ದರು ನಮ್ಮ ಮನೆಗೆ. ಸಿಗಂದೂರಿಗೆ ಹೋಗೋಣ ಅಂತ ಒಂದೇ ಮಾತು. ನಾವು ಪ್ಲ್ಯಾನೂ ಮಾಡಲಿಲ್ಲ, ಡಿಸ್ಕಷನ್ನೂ ಮಾಡಿಲ್ಲ, ಏನೂ ಇಲ್ಲ. ಹೋಗೋಣ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟೋಗಿದ್ವಿ. ನನ್ನ ಮಗಳು ಚಳಿ ಆಯ್ತೈತೆ ಅಂದ್ಬಿಟ್ಟು ಇಲ್ಲಿ ಬಿಸಿಲು ಕಾಯಿಸ್ಕೊತ ಕೂತಿದ್ಲು. ಅವಳದೇ ಒಂಥರ ಖುಷಿ. ಬೇರೆ ಮಕ್ಕಳು ಹೇಗೋ ಏನೋ ಗೊತ್ತಿಲ್ಲ, ನನ್ನ ಮಗಳು ನಾವು ಜರ್ನಿ ಮಾಡ್ತಿರ್ಬೇಕಾದ್ರಂತೂ ತುಂಬ ಸಪೋರ್ಟ್ ಮಾಡುತ್ತೆ ಪಾಪ. ಅದು ನಮಗೆ
ಅವಳು ಹೇಳ್ಬೇಕಂದ್ರೆ ಅವತ್ತು ಹೋಲ್ ಡೇ ಅವಳು ಏನೂ ತಿಂದೇ ಇರಲಿಲ್ಲ, ಊಟ ತಿಂಡಿ ಏನೂ ತಿಂದಿರಲಿಲ್ಲ. ಯಾಕೆ ಅಂದರೆ ನನಗೆ ಬೇಡ, ನನಗಿಷ್ಟ ಇಲ್ಲ, ನಂಗೆ ಹೊಟ್ಟೆ ಹಸಿತಾ ಇಲ್ಲ ಅಂತ ಹೇಳ್ತಿದ್ಲು. ಅವಳು ನಾರ್ಮಲಾಗಿ ಹಂಗೇನೆ, ನಾವೆಲ್ಲಾದರೂ ಜರ್ನಿ ಮಾಡ್ತಿದ್ದೀವಿ ಅಂದರೆ ಅವಳು ಕಂಪ್ಲೀಟಾಗಿ ಊಟ ತಿಂಡಿನೇ ಸ್ಟಾಪ್ ಮಾಡಿಬಿಡ್ತಾಳೆ. ಈ ಲಿಕ್ವಿಡ್ ಥರದ್ದು ಜ್ಯೂಸು, ಹಾಲು ಅದೇನಾದರೂ ಕುಡ್ಕೊಂಡು ನೀರು ಕುಡ್ಕೊಂಡು ಇರ್ತಾಳೆ ಅಷ್ಟೇ. ಆ್ಯಂಡ್ ನಾವು ಅದೇ ಊಟ ಎಲ್ಲ ಮುಗಿಸ್ಕೊಂಡು ಬಂದು ರೀಚ್ ಆದ್ವಿ. ವೆಯ್ಟ್ ಮಾಡ್ತಿದ್ದೀವಿ ಇಲ್ಲಿ, ಸ್ವಲ್ಪ ನೀರಲ್ಲಿ ಆಟಾಡ್ಸೋಣ ಪಾಪುನ ಅಂತ ಹೇಳ್ಬಿಟ್ಟು ನೀರಿಗೆ ಇಳಿಸಿದ್ದೀವಿ. ಲಾಂಚು ಅವಾಗ ತಾನೇ ಹೋಗಿತ್ತು, ಇನ್ನೊಂದು ಲಾಂಚ್ ಬರೋಕ್ಕಿತ್ತು, ಅದನ್ನೇ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಬರ್ತಿದೆ ಲಾಂಚು. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಆಲ್ಮೋಸ್ಟ್ ಇಲ್ಲೂ ಕೂಡ ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀವಿ ಅನಿಸುತ್ತೆ ನಾವು ಲಾಂಚ್ಗೋಸ್ಕರ. ಬಂದಮೇಲೆ ಜನಗಳೆಲ್ಲ ಇಳ್ಕೊತಿದ್ರು. ನಾನು ಸೆಕೆಂಡ್ ಟೈಮ್ ಹೋಗಿರೋದು. ಫಸ್ಟ್ ಟೈಮಿಗೂ ಸೆಕೆಂಡ್ ಟೈಮಿಗೂ ತುಂಬಾ ಚೇಂಜಸ್ ಇತ್ತು ಅಂತ ನನಗನ್ನಿಸ್ತು. ತುಂಬ ಆ ಥರ ಎಲ್ಲ ಕ್ರೌಡ್ ಏನಿರಲಿಲ್ಲ. ಫಸ್ಟ್ ಟೈಮ್ ಹೋದಾಗ ತುಂಬ ಕ್ರೌಡ್ ಇತ್ತು. ಈ ಸಲ ತುಂಬ ನೆಮ್ಮದಿಯಾಗಿ ಪೀಸಾಗಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ನಾವು ಬಂದ್ವಿ. ಆ್ಯಂಡ್ ಇದೇ ಕಂಟಿನ್ಯೂಷನ್ ಪಾರ್ಟ್ 2 ವ್ಲಾಗ್ ಕೂಡ ಬರುತ್ತೆ. ಒಂದರಲ್ಲೇ ಅಪ್ಲೋಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ಮತ್ತೆ ಬೇರೆ ಪ್ಲೇಸ್ಗಳಿಗೂ ನಾನು ಹೋಗಿದ್ದೆ, ಹಾಗಾಗಿ ಕಂಟಿನ್ಯೂಷನ್ ಪಾರ್ಟ್ ಅದರಲ್ಲಿ ಬರೋದ್ರಿಂದ ನೀವು ಆ ವ್ಲಾಗ್ನ ನೋಡಿ. ಆ್ಯಂಡ್ ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ರು ಪ್ಲೀಸ್ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನನ್ನ ವಾಯ್ಸು ಹೋಗಿದೆ, ತುಂಬ 15 ಡೇಸ್ ಗ್ಯಾಪ್ ಆಗಿದೆ ಈ ವ್ಲಾಗ್ನ ನಾನು ಮಾಡಿ. ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ, ಆದರೂ ವಾಯ್ಸ್ ಇನ್ನೂ ಕರೆಕ್ಟಾಗಿ ಆಗಿಲ್ಲ. ವಾಯ್ಸ್ ಏನಾದರೂ ಕ್ಲಾರಿಟಿ ಇಲ್ಲ, ಕೇಳಿಸ್ತಿಲ್ಲ ಅಂತೆಲ್ಲ ಅಂದ್ಕೊಂಡ್ರೆ ದಯವಿಟ್ಟು ಸಾರಿ. ಅಂತಂದರೆ ಇನ್ನೂ ರಿಕವರ್ ಆಗೋಕ್ಕಾಗಿಲ್ಲ, ಹುಷಾರಿಲ್ಲ. ಹಾಗಾಗಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.